ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ತಕ್ಷಶಿಲಾ ಯೂನಿವರ್ಸಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಎನ್ಸಿಯಂಟ್ ಯೂನಿವರ್ಸಿಟೀಸ್ಗಳನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಮ್ಯಾಂಡೇಟರಿ ಕ್ವಶನ್ಸ್ಗಳು ಬರ್ತವೆ. ಸೊ ಈ ಒಂದು ಕಾರಣಕ್ಕಾಗಿ ಇದನ್ನು ಕನ್ಫ್ಯೂಷನ್ ಮಾಡಿಕೊಳ್ಳದೆ ಸ್ಟಡಿ ಮಾಡಬೇಕು. ತಕ್ಷಶಿಲಾ ಯೂನಿವರ್ಸಿಟಿ ಅಂದರೆ ಏನು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂಟ್ರೊಡಕ್ಷನ್. ತಕ್ಷಶಿಲಾ ಯೂನಿವರ್ಸಿಟಿ ಅಂದರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ತಕ್ಷಶಿಲಾ ಆಲ್ಸೋ ಕಾಲ್ಡ್ ತಕ್ಷಶಿಲಾ. ತಕ್ಷಶಿಲಾ ಯೂನಿವರ್ಸಿಟಿನ ತಕ್ಷಶಿಲಾ ಅಂತಲೂ ಕರೀತಾರೆ. ಇದೊಂದು ಎನ್ಸಿಯಂಟ್ ಸೆಂಟರ್ ಆಫ್ ಹೈಯರ್ ಲರ್ನಿಂಗ್. ಪ್ರಾಚೀನ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟಂಥ ಒಂದು ಹೈಯರ್ ಲರ್ನಿಂಗ್ ಸೆಂಟರ್ ಇದು. ಈ ತಕ್ಷಶಿಲಾ ಅನ್ನುವಂತಹ ಒಂದು ನೇಮನ್ನು ಸಂಸ್ಕೃತ್ ಇಂದ ಇದು ಒರಿಜಿನೇಟ್ ಆಗಿದೆ. ತಕ್ಷಶಿಲಾ ಒರಿಜಿನೇಟ್ಸ್ ಫ್ರಮ್ ಸಂಸ್ಕೃತ್ ಟರ್ಮ್ ಇದು. ಅಂತಂದರೆ ಸಿಟಿ ಆಫ್ ಕಟ್ ಸ್ಟೋನ್ ಅಂತ ಹೇಳಿ ಅರ್ಥ ಆಗುತ್ತೆ. ಸಿಟಿ ಆಫ್ ಕಟ್ ಸ್ಟೋನ್ ಅಂದರೆ ತಕ್ಷಶಿಲಾ ಅಂತ ಅರ್ಥ. ಈ ಒಂದು ಹೆಸರನ್ನು ಯಾರು ಇಟ್ಟರಂದರೆ ರಾಜ ತಕ್ಷ ಅನ್ನೋನು, ಅಂದರೆ ಇವನು ಸನ್ ಆಫ್ ಭರತ. ರಾಮಾಯಣ ಕಾಲದಲ್ಲಿ ಬರುವಂಥ ರಾಮನ ಸಹೋದರ ಭರತ ಏನಿದೆ ಅವನ ಮಗ ಇವನು ತಕ್ಷ ಅನ್ನೋನು. ಈ ತಕ್ಷ ಅನ್ನೋನು ತಕ್ಷಶಿಲಾ ಅನ್ನುವಂಥ ಒಂದು ನಗರವನ್ನು ಸ್ಥಾಪಿಸ್ತಾನೆ. ಆ ಒಂದು ನಗರಕ್ಕೆ ಸಿಟಿ ಆಫ್ ಕಟ್ ಸ್ಟೋನ್ ಅಂತ ಹೇಳಿ ಕರೀತಾರೆ. ಸೊ ಅದರ ಹೆಸರನ್ನ ಈ ಒಂದು ಯೂನಿವರ್ಸಿಟಿಗೆ ಇಡಲಾಗಿದೆ. ಸೊ ಇದು ಎಲ್ಲಿ ಲೊಕೇಟ್ ಆಗಿತ್ತು ಅಂದರೆ ಗಾಂಧಾರ ರೀಜನ್ ನಿಯರ್ ಪ್ರೆಸೆಂಟ್ ಡೇ ರಾವಲ್ಪಿಂಡಿ, ಪಾಕಿಸ್ತಾನ್. ಇವಾಗಿನ ಪ್ರೆಸೆಂಟ್ ಪಾಕಿಸ್ತಾನದ ರಾವಲ್ಪಿಂಡಿಯ ಗಾಂಧಾರ ಅನ್ನುವಂಥ ಒಂದು ಪ್ರದೇಶದಲ್ಲಿ ರೀಸನ್ನಲ್ಲಿ ಈ ಒಂದು ಯೂನಿವರ್ಸಿಟಿ ತಕ್ಷಶಿಲಾ ಯೂನಿವರ್ಸಿಟಿ ಲೊಕೇಟ್ ಆಗಿತ್ತು. Takshila was a famous ancient center of learning and many Jataka tales mention it is an important education center and cultural hub. ಈ ತಕ್ಷಶಿಲಾ ಯೂನಿವರ್ಸಿಟಿ ಅನ್ನೋದು ಇದೊಂದು ಸೆಂಟರ್ ಆಫ್ ಹೈಯರ್ ಲರ್ನಿಂಗ್. ಇದರ ಒಂದು ವಿವರಣೆ ಜತಕಾ ಟೇಲ್ಸ್ನಲ್ಲೂ ಸಹಿತ ಮಾಡಿದ್ದಾರೆ. ಜತಕಾ ಟೇಲ್ಸ್ಗಳ ಪ್ರಕಾರ ಇದೊಂದು ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಹಬ್ ಆಗಿತ್ತು. ನಾವು ಇದನ್ನು ಜತಕಾ ಟೇಲ್ಸ್ಗಳಲ್ಲಿ ಕಾಣ್ತೇವೆ. ಈ ತಕ್ಷಶಿಲಾ ಯೂನಿವರ್ಸಿಟಿಗೆ ಮೆಲ್ಟಿಂಗ್ ಪಾಟ್ ಆಫ್ ಕಲ್ಚರ್ ಅಂತ ಹೇಳಿ ಕರೀತಾರೆ. ಇದಿಷ್ಟು ಇಂಟ್ರೊಡಕ್ಷನ್. ಇದಾದಮೇಲೆ ಪೀರಿಯಡ್ ಆಫ್ ಎಕ್ಸಿಸ್ಟೆನ್ಸ್. ಎಸ್ಟಾಬ್ಲಿಷ್ಡ್ ಅರೌಂಡ್ ಸಿಕ್ಸ್ತ್ ಸೆಂಚುರಿ BCಯಲ್ಲಿ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ರಿಮೇನ್ಡ್ ಆ್ಯನ್ ಇಂಪಾರ್ಟೆಂಟ್ ಲರ್ನಿಂಗ್ ಸೆಂಟರ್ ಟಿಲ್ ಫಿಫ್ತ್ ಸೆಂಚುರಿವರೆಗೂ ಕೂಡ ಇದು ಜೀವಿತ ಇರುತ್ತೆ. ಫಂಕ್ಷನ್ಡ್ ಫಾರ್ ನಿಯರ್ಲಿ 1000 years, 1000 ವರ್ಷಗಳ ಕಾಲ ಇದು ಕಾರ್ಯನಿರ್ವಹಿಸುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಇದನ್ನು ಲಾಂಗೆಸ್ಟ್ ರನ್ನಿಂಗ್ ಸೆಂಟರ್ ಆಫ್ ಲರ್ನಿಂಗ್ ಅಂತ ಹೇಳಿ ಕರೀತಾರೆ. ದೀರ್ಘ ಅವಧಿಯಲ್ಲಿ ಇದು ಒಂದು ಕಾರ್ಯನಿರ್ವಹಿಸಿದಂತಹ ಒಂದು ಸೆಂಟರ್ ಆಫ್ ಹೈಯರ್ ಲರ್ನಿಂಗ್. ನೇಚರ್ ಆಫ್ ಯೂನಿವರ್ಸಿಟಿ. ತಕ್ಷಶಿಲಾ ಯೂನಿವರ್ಸಿಟಿ ಯಾವ ರೀತಿ ಇತ್ತು ಅಂದರೆ ನಾಟ್ ಅ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಲೈಕ್ ನಲಂದ ಯೂನಿವರ್ಸಿಟಿಯಲ್ಲಿ ನಾವು ಡಾರ್ಮಿಟರಿ ಫೆಸಿಲಿಟೀಸ್ಗಳನ್ನು ಕಾಣ್ತಾ ಇದ್ವಿ ಸ್ಟೂಡೆಂಟ್ಸ್ಗಳಿಗೆ. ಬಟ್ ಆ ರೀತಿಯಾದಂತಹ ಒಂದು ಹಾಸ್ಟೆಲ್ ಫೆಸಿಲಿಟಿ ತಕ್ಷಶಿಲಾ ಯೂನಿವರ್ಸಿಟಿಯಲ್ಲಿ ಇರಲಿಲ್ಲ. ಸೊ ನಾಟ್ ಅ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಇದು. ಫಾಲೋಡ್ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನ್. ಇಲ್ಲಿ ಯಾವುದೇ ರೀತಿ ಮಾಡರ್ನ್ ಕ್ಯಾಂಪಸ್ಗಳಿರಲಿಲ್ಲ. ಜಸ್ಟ್ ಗುರುಕುಲ ಎಜುಕೇಷನ್ ಅಂತಂದರೆ ಗುರು ಆ್ಯಂಡ್ ಶಿಷ್ಯ ಒಂದು ಪ್ಲೇಸಲ್ಲಿ ಮೀಟ್ ಆಗಿ ಅವರು ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡೋದ್ರ ಮೂಲಕ ಎಜುಕೇಷನನ್ನು ಪಡ್ಕೊಳ್ತಾ ಇದ್ರು. ಸೊ ತಕ್ಷಶಿಲಾ ಯೂನಿವರ್ಸಿಟಿ ಕೂಡ ಒಂದು ಗುರುಕುಲ ಸಿಸ್ಟಮ್ ಆಫ್ ಎಜುಕೇಷನನ್ನು ಫಾಲೋ ಮಾಡ್ತಾ ಇತ್ತು. ಟೀಚರ್ ಲೈವ್ಡ್ ಇನ್ ಸಪ್ರೇಟ್ ಆಶ್ರಮಾಸ್ ಆ್ಯಂಡ್ ಸ್ಟೂಡೆಂಟ್ಸ್ ಚೂಸ್ ದೇರ್ ಟೀಚರ್ಸ್ ಏನು ಮಾಡ್ತಾಯಿದ್ರು, ಒಂದು ಸಪ್ರೇಟ್ ಆಶ್ರಮಗಳಲ್ಲಿ ಅವರು ವಾಸ ಮಾಡ್ತಾಯಿದ್ರು. ತಮಗೆ ಯಾವ ಒಂದು ನಾಲೆಜ್ ಬೇಕು, ಯಾವ ಒಂದು ವಿಷಯದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಳ್ಬೇಕಾಗಿರುತ್ತೆ ಆ ಒಂದು ಆಧಾರದ ಮೇಲೆ ಸ್ಟೂಡೆಂಟ್ಗಳು ಟೀಚರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು. ನೋ ಫಾರ್ಮಲ್ ಡಿಗ್ರೀಸ್. ಎಜುಕೇಷನ್ ವಾಸ್ ಬೇಸ್ಡ್ ಆನ್ ಮಾಸ್ಟ್ರಿ ಆಫ್ ಸಬ್ಜೆಕ್ಟ್. ಇಲ್ಲಿ ಯಾವುದೇ ರೀತಿ ಇವಾಗಿನ ರೀತಿ ಫಾರ್ಮಲ್ ಡಿಗ್ರಿ ಅನ್ನೋದು ಇರಲಿಲ್ಲ. ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ಪಾಂಡಿತ್ಯವನ್ನು ಸಾಧಿಸೋದು ಇಲ್ಲಿ ಎಜುಕೇಷನ್ ಸಿಸ್ಟಮ್ ಆಗಿತ್ತು. ಸೊ ಇದಾದಮೇಲೆ ಅಡ್ಮಿಷನ್ ಸಿಸ್ಟಮ್. ಯಾವ ರೀತಿಯಲ್ಲಿ ಅಡ್ಮಿಷನ್ ಸಿಸ್ಟಮ್ ಇತ್ತು ಅಂದರೆ ಸ್ಟೂಡೆಂಟ್ಸ್ ಜನರಲಿ ಅಡ್ಮಿಟೆಡ್ ಆಫ್ಟರ್ ಬೇಸಿಕ್ ಎಜುಕೇಷನ್. ಅಂದರೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಆದಮೇಲೆ ಇಲ್ಲಿ ಅಡ್ಮಿಷನನ್ನು ಪಡೆದುಕೊಳ್ಬೇಕಾಗಿತ್ತು. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಇಲ್ಲದೆ ಇಲ್ಲಿ ಯಾವುದೇ ರೀತಿ ಸ್ಟೂಡೆಂಟ್ಸ್ಗಳಿಗೆ ಅಡ್ಮಿಷನ್ ಸಿಗ್ತಾ ಇರಲಿಲ್ಲ. ಮಿನಿಮಮ್ ಏಜ್ ಅರೌಂಡ್ 16 years. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಕೆಲವೊಂದಿಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಏಜ್ ಕ್ರೈಟೀರಿಯಾ ಬಂದು 16 years. 16 ವರ್ಷದ ಒಳಗಡೆ ಇರುವಂತಹ ಯಾವುದೇ ಮಕ್ಕಳಿಗೆ ಇಲ್ಲಿ ಅಡ್ಮಿಷನನ್ನು ಮಾಡ್ಕೊಳ್ತಾ ಇರಲಿಲ್ಲ. ಇಲ್ಲಿ ನಾವು ಪ್ರವೇಶವನ್ನು ಪಡ್ಕೊಳ್ಬೇಕಾದ್ರೆ ಮಿನಿಮಮ್ 16 ವರ್ಷ ಆಗಬೇಕಾಗಿತ್ತು. ಅಡ್ಮಿಷನ್ ಬೇಸ್ಡ್ ಆನ್ ಮೆರಿಟ್, ಆಪ್ಟಿಟ್ಯೂಡ್ ಆ್ಯಂಡ್ ಟೀಚರ್ಸ್ ಅಕ್ಸೆಪ್ಟೆನ್ಸ್, ನಾಟ್ ಕ್ಯಾಸ್ಟ್. ಜಾತಿ ಆಧಾರದ ಮೇಲೆ ಯಾವುದೇ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾ ಇರಲಿಲ್ಲ. ಬಟ್ ಮೆರಿಟ್, ಆಪ್ಟಿಟ್ಯೂಡ್ ಹಾಗೆ ಟೀಚರ್ ಅಕ್ಸೆಪ್ಟೆನ್ಸ್ ಬೇಸ್ಡ್ ಇಲ್ಲಿ ಸ್ಟೂಡೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಬೋತ್ ಇಂಡಿಯನ್ ಆ್ಯಂಡ್ ಫಾರಿನ್ ಸ್ಟೂಡೆಂಟ್ಸ್ ವೇರ್ ಅಡ್ಮಿಟೆಡ್. ಇಲ್ಲಿ ಭಾರತೀಯ
ಸ್ಟೂಡೆಂಟ್ಸ್ಗಳ ಜೊತೆಗೆ ವಿದೇಶಿ ವಿದ್ಯಾರ್ಥಿಗಳಿಗೂ ಸಹಿತ ಬೇರೆ ಬೇರೆ ದೇಶಗಳ ವಿದ್ಯಾರ್ಥಿಗಳಿಗೂ ಸಹಿತ ಇಲ್ಲಿ ಒಂದು ಲರ್ನಿಂಗ್ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇಲ್ಲಿ ಯಾವ ಯಾವ ಸಬ್ಜೆಕ್ಟ್ಸ್ಗಳನ್ನು ಕಲಿಸ್ತಾ ಇದ್ರು ಅಂದರೆ ತಕ್ಷಶಿಲಾ ಯೂನಿವರ್ಸಿಟಿ ವಾಸ್ ಫೇಮಸ್ ಫಾರ್ ಮೆಡಿಸಿನ್ ಸಬ್ಜೆಕ್ಟ್. ತಕ್ಷಶಿಲಾ ಯೂನಿವರ್ಸಿಟಿ ಅನ್ನೋದು ಫೇಮಸ್ ಯಾವ ಒಂದು ಸಬ್ಜೆಕ್ಟಲ್ಲಿ ಫೇಮಸ್ ಆಗಿತ್ತು ಅಂದರೆ ಮೆಡಿಸನ್ನಲ್ಲಿ ಇದು ಫೇಮಸ್ ಆಗಿತ್ತು. ಆ್ಯಂಡ್ ಆಲ್ಸೋ ಆಫರ್ಡ್ ಅದರ್ ಸಬ್ಜೆಕ್ಟ್ಸ್ ಸಚ್ ಆಸ್ ಸ್ಪಿರಿಚುವಲ್ ಆ್ಯಂಡ್ ಪ್ರಾಕ್ಟಿಕಲ್ ಎಜುಕೇಷನ್, ವೇದಾಸ್, ಗ್ರಾಮರ್, ಲಿಂಗ್ವಿಸ್ಟಿಕ್, ಮ್ಯಾಥಮೆಟಿಕ್ಸ್, ಆಸ್ಟ್ರೋನಾಮಿ, ಲಾ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಅಡ್ಮಿನಿಸ್ಟ್ರೇಷನ್, ಮಿಲಿಟರಿ ಆ್ಯಂಡ್ ವಾರ್ಫೇರ್, ಈ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಇಲ್ಲಿ ಬೋಧಿಸಲಾಗ್ತಾ ಇತ್ತು. ಬಟ್ ಇದು ಜಾಸ್ತಿ ಯಾವುದಕ್ಕೆ ಒತ್ತು ಕೊಟ್ಟಿತ್ತು ಅಂದರೆ ಮೆಡಿಸಿನ್ ಸಬ್ಜೆಕ್ಟ್ಗೆ ಈ ತಕ್ಷಶಿಲಾ ಯೂನಿವರ್ಸಿಟಿ ಒತ್ತು ಕೊಟ್ಟು ಇಲ್ಲಿ ಕಲಿಕೆಯನ್ನು ಮಾಡ್ತಾ ಇತ್ತು. ಇದಾದಮೇಲೆ ಇಲ್ಲಿ ಬರುವಂತಹ ಫೇಮಸ್ ಸ್ಕಾಲರ್ಸ್ಗಳು ಪಾಣಿನಿ ಅಂದರೆ ಗ್ರೇಟೆಸ್ಟ್ ಸಂಸ್ಕೃತ್ ಗ್ರಾಮರಿಯನ್ ಇವನು. ಪಾಣಿನಿ ಬರೆದಂತಹ ಒಂದು ಕೃತಿ ಅಷ್ಟಾಧ್ಯಾಯಿ ಅಂತ ಹೇಳಿ. ಚಾಣಕ್ಯನಿಗೆ ಕೌಟಿಲ್ಯ ಅಂತಲೂ ಕರೀತಾರೆ. ಚಾಣಕ್ಯ ವಾಸ್ ದ ಆಥರ್ ಆಫ್ ಅರ್ಥಶಾಸ್ತ್ರ ಅನ್ನುವಂಥ ಒಂದು ಕೃತಿಯನ್ನು ಚಾಣಕ್ಯ ಅನ್ನುವಂಥವ್ರು ರಚಿಸಿದರು. ಹಿ ವಾಸ್ ಆಲ್ಸೋ ಟೀಚರ್ ಆಫ್ ಚಂದ್ರಗುಪ್ತ ಮೌರ್ಯನಿಗೂ ಕೂಡ ಈ ಚಾಣಕ್ಯ ಅಥವಾ ಕೌಟಿಲ್ಯ ಮೆಂಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಆಮೇಲೆ ಇನ್ನೊಬ್ಬ ಸ್ಕಾಲರ್ ಬಂದು ಜೀವಿಕಾ, ಫೇಮಸ್ ಫಿಸಿಷಿಯನ್ ಆ್ಯಂಡ್ ಸರ್ಜನ್. ಈ ಜೀವಿಕಾ ಅನ್ನೋನು ತಕ್ಷಶಿಲಾ ಯೂನಿವರ್ಸಿಟಿಯಲ್ಲಿ ಇದ್ದಂಥ ಒಂದು ಫೇಮಸ್ ಫಿಸಿಷಿಯನ್ ಹಾಗೆ ಸರ್ಜನ್ ಕೂಡ ಇದ್ದ ಇವನು. ಆಮೇಲೆ ವಿಷ್ಣು ಶರ್ಮಾ, ಆಥರ್ ಆಫ್ ಪಂಚತಂತ್ರ. ಈ ರೀತಿ ಬೇರೆ ಬೇರೆ ಸ್ಕಾಲರ್ಸ್ಗಳು ಇಲ್ಲಿ ಟೀಚ್ ಮಾಡ್ತಾ ಇದ್ರು. ಇದಾದಮೇಲೆ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಟ್ರಾಕ್ಟೆಡ್ ಸ್ಟೂಡೆಂಟ್ಸ್ ಫ್ರಮ್ ಚೈನಾ, ಸೆಂಟ್ರಲ್ ಏಷ್ಯಾ, ಪರ್ಷಿಯಾ, ಗ್ರೀಸ್ ಆ್ಯಂಡ್ ಅರೇಬಿಯಾ. ಈ ರೀತಿ ಬೇರೆ ಬೇರೆ ರಾಷ್ಟ್ರಗಳಿಂದ ಈ ತಕ್ಷಶಿಲಾ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳನ್ನು ಅಟ್ರಾಕ್ಟ್ ಮಾಡ್ತಾ ಇತ್ತು. ಬಿಕಮ್ ಅ ಮೀಟಿಂಗ್ ಪಾಯಿಂಟ್ ಆಫ್ ಇಂಡಿಯನ್, ಪರ್ಷಿಯನ್ ಆ್ಯಂಡ್ ಗ್ರೀಕ್ ಕಲ್ಚರ್. ಇಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಂದ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ರು, ಹೀಗಾಗಿ ಕಲ್ಚರಲ್ ಎಕ್ಸ್ಚೇಂಜ್ ಆಗ್ತಾ ಇತ್ತು. ಸೊ ಈ ಒಂದು ಕಾರಣಕ್ಕಾಗಿ ಇದನ್ನು ಮೀಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ. ಡಿಕ್ಲೈನ್ ಆಫ್ ತಕ್ಷಶಿಲಾ ಯೂನಿವರ್ಸಿಟಿ ಯಾವ ರೀತಿ ನಾಶ ಆಗುತ್ತೆ? ಗ್ರ್ಯಾಜುವಲಿ ಡಿಕ್ಲೈನ್ ಟು ಫಾರಿನ್ ಇನ್ವಿಷನ್ಸ್, ಎಸ್ಪೆಷಲಿ ಹೂನರ ಒಂದು ದಾಳಿಗೆ ಇದು ಕಾರಣವಾಗಿ ನಾಶ ಆಗುತ್ತೆ. ಶಿಫ್ಟ್ ಆಫ್ ಎಜುಕೇಷನಲ್ ಸೆಂಟರ್ ಟು ನಲಂದ ಆ್ಯಂಡ್ ಅದರ್ ಪ್ಲೇಸಸ್. ಆ ಒಂದು ಕಾಲದಲ್ಲಿ ಬೇರೆ ಬೇರೆ ಅನೇಕ ಯೂನಿವರ್ಸಿಟಿಗಳು ಕೂಡ ಎಸ್ಟಾಬ್ಲಿಷ್ಮೆಂಟ್ ಆಗ್ತವೆ, ಲೈಕ್ ನಲಂದ ಯೂನಿವರ್ಸಿಟಿ. ಸೊ ಹೀಗಾಗಿ ಎಜುಕೇಷನ್ ಸೆಂಟರ್ ಅನ್ನೋದು ನಲಂದ ಯೂನಿವರ್ಸಿಟಿ ಹಾಗೆ ಇನ್ನೂ ಕೆಲವೊಂದಿಷ್ಟು ಫೇಮಸ್ ಯೂನಿವರ್ಸಿಟೀಸ್ಗಳಿಗೆ ಶಿಫ್ಟ್ ಆಗುತ್ತೆ. ಡಿಕ್ಲೈನ್ಡ್ ಅರೌಂಡ್ 5th century. ಈ ತಕ್ಷಶಿಲಾ ಯೂನಿವರ್ಸಿಟಿ 5th centuryಯಲ್ಲಿ ಇದೇನಾಗುತ್ತೆ, ನಾಶ ಆಗುತ್ತೆ. ತಕ್ಷಶಿಲಾ ಯೂನಿವರ್ಸಿಟಿ ವಾಸ್ ಡಿಕ್ಲೇರ್ಡ್ ಆಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ್ 1980. ಈ ತಕ್ಷಶಿಲಾ ಯೂನಿವರ್ಸಿಟಿಯನ್ನು 1980ಯಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇದಾದಮೇಲೆ ದ 3 ಮೇನ್ ರೂಯಿನ್ ಸೈಟ್ಸ್ ಆಫ್ ಏನ್ಷಿಯಂಟ್ ತಕ್ಷಶಿಲಾ ಯೂನಿವರ್ಸಿಟಿ. ಏನ್ಷಿಯಂಟ್ ತಕ್ಷಶಿಲಾ ಯೂನಿವರ್ಸಿಟಿ 3 ರೂಯಿನ್ ಸೈಟ್ಸ್ಗಳು ಯಾವ್ಯಾವುದು ಅಂದರೆ ಬಿಹಾರ್ ಮೌಂಟ್, ಸಿರ್ಕಾಪ್ ಆ್ಯಂಡ್ ಸಿರ್ಸುಕ್ ಅಂತ ಹೇಳಿ 3 ರೀತಿಯಾದಂತಹ ಅವಶೇಷಗಳನ್ನು ನಾವು ನೋಡಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ತಕ್ಷಶಿಲಾ ಯೂನಿವರ್ಸಿಟಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹಲವಾರು ರೀತಿಯಾದಂಥ ಏನ್ಷಿಯಂಟ್ ಯೂನಿವರ್ಸಿಟೀಸ್ಗಳಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೇನೆ. ಸೊ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.